ಹಾಯ್. ಸೊ ನಿನ್ನಷ್ಟೇ ಸ್ವಾತಂತ್ರ್ಯೋತ್ಸವ ಮುಗಿದಿತ್ತು. ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷದಲ್ಲಿ? 1947. ಓಕೆ, ಒಂದು ಕ್ವಶನ್ ಸರಿಯಾಗಿದೆ. ಯಾವ ದಿನ ಸಿಕ್ಕಿದ್ದು? ಆಗಸ್ಟ್ 15. ಆಗಸ್ಟ್ 15 ಅಂದರೆ 14 ರಾತ್ರಿ ಮಿಡ್ ನೈಟಲ್ಲಿ ಸಿಕ್ಕಿದ್ದು. ಓಕೆ, ಇದನ್ನು ನಮಗೆ ಸಿಕ್ಕಿದ್ದು. ಓಕೆ, 5 ಫ್ರೀಡಮ್ ಫೈಟರ್ಸ್ ಹೆಸರು ಹೇಳಿ ನೋಡೋಣ. ಭಗತ್ ಸಿಂಗ್, ಝಾನ್ಸಿ ರಾಣಿ, ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಲಾಲಾ ಲಜಪತ್ ರಾಯ್. 5 ಆಯಿತಾ? 5 ಆಯಿತು. ಓಕೆ, ಭಾರತದ ಮೊದಲನೇ ಪ್ರಧಾನಮಂತ್ರಿ? ನೆಹರು. ಅಲ್ಲಿ ಹಿಂದಗಡೆಯಿಂದ ಆನ್ಸರ್ ಬಂತು. ಅವ್ರಿಗೆ 4 ಕ್ವಶನ್ ಕೇಳೋಣ. 1 ಕ್ವಶನ್ ತಪ್ಪಾಗಿತ್ತು. ಎಷ್ಟು 4 ಕ್ವಶನ್? 5 ಕ್ವಶನ್ ಆಯ್ತಲ್ಲ? 4 ಆಯ್ತಾ? ಇನ್ನೊಂದು ಲಾಸ್ಟ್ ಕೇಳುವ. ಭಾರತದ ಧ್ವಜದಲ್ಲಿ ಒಟ್ಟು ಎಷ್ಟು ಕಲರ್ ಇದೆ? 3, 4. ಯಾವ್ದು ಅಂತ ಹೇಳ್ಬೋದು? ಕೇಸರಿ, ಬಿಳಿ, ಹಸಿರು, ಮಧ್ಯೆ ಅಶೋಕ ಚಕ್ರದ ನೀಲಿ. ಎಸ್, ಥ್ಯಾಂಕ್ ಯು. 4 ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಸೊ 1 ಚಾಕ್ಲೇಟ್ ನಿಮಗೆ, ಆಯಿತಾ? ಸೊ 3 ಕ್ವಶನ್ನಿಗೆ ಆನ್ಸರ್ ಕೊಟ್ಟರೆ ನಾನು 1 ಚಾಕ್ಲೇಟ್ ಕೊಡ್ತೇನೆ. 4 ಕ್ವಶನ್ ಆನ್ಸರ್ 5 ಕ್ವಶನ್ಗೆ ಆನ್ಸರ್ ಕೊಟ್ಟರೆ 2 ಚಾಕ್ಲೇಟ್ಸ್ ಕೊಡ್ತಾ ಇದ್ದೆ. ಸೊ ನಿಮಗೀಗ 1 ಚಾಕ್ಲೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಹಾಯ್. ಸೊ ನಿಮಗೆ ಅಶೋಕ ಚಕ್ರ ನೀಲಿ ಬಣ್ಣದಂತ ಹೇಳಿದ್ರು. ಎಷ್ಟು ರೇಖೆಗಳಿದೆ ಅಂತ ಗೊತ್ತಿದೆಯಾ? 24. ಎಸ್, ಕರೆಕ್ಟ್. ಅದು ಏನು ಸೂಚಿಸುತ್ತೆ? ತ್ರಿವರ್ಣವನ್ನು ಅಲ್ಲ, ಅಶೋಕ ಚಕ್ರದ 24 ಏನು ರೇಖೆಗಳಿದಾವಲ್ಲ, ಅದೇನು ಸೂಚಿಸುತ್ತೆ? ಎಸ್, ಟೈಮನ್ನು. ಸರಿ, 24 ಗಂಟೆಗಳನ್ನು. 24 ಅವರ್ಸನ್ನ. ವಂದೇ ಮಾತರಂ ಕಾವ್ಯವನ್ನು ಬರೆದವರು ಯಾರು? ನಿಮಗೆ ಗೊತ್ತಿದೆಯಾ? ಅಲ್ಲ, ಜನಗಣಮನ. ಓಕೆ. ಸೊ ನಮ್ಮ ನ್ಯಾಷನಲ್ ಆ್ಯಂಥಮ್ ಜನಗಣಮನ. ಓಕೆ, ಬರೆದವರು? ರವೀಂದ್ರನಾಥ್ ಟ್ಯಾಗೋರ್. ಎಷ್ಟು? 4 ಕ್ವಶನ್ಗೆ 3 ಆನ್ಸರ್ ಕರೆಕ್ಟ್ ಕೊಟ್ಟಿದ್ರಲ್ಲ. ಇನ್ನೊಂದು ಕ್ವಶನ್ ಇದೆ. ಸಂಪೂರ್ಣ ಸ್ವರಾಜ್ ಎಂಬ ಘೋಷಣೆಯನ್ನು ಯಾವ ವರ್ಷ ಘೋಷಿಸಲಾಯಿತು? ಗೊತ್ತಿಲ್ಲ. ಎಸ್, ಇದರದ್ದೆಲ್ಲ ಆನ್ಸರ್ ನಾನು ಯೂಟ್ಯೂಬಲ್ಲಿ ಬರ್ತದೆ, ಆಯಿತಾ? ಎಸ್, ಥ್ಯಾಂಕ್ ಯು. 3 ಕ್ವಶನ್ನಿಗೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ರೆ ನಿಮಗೊಂದು. ಥ್ಯಾಂಕ್ ಯು. ಈ ವರ್ಷ ಸ್ವಾತಂತ್ರ್ಯೋತ್ಸವ ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಗಿತ್ತು? 79ನೇ ಸ್ವಾತಂತ್ರ್ಯೋತ್ಸವ. ಎಸ್. ಸೊ ಕೇಸರಿ, ಬಿಳಿ, ಹಸಿರು ಯಾವ್ಯಾವುದನ್ನು ಸೂಚಿಸುತ್ತೆ ಅಂತ? ಕೇಸರಿ ಬಣ್ಣ ಶಾಂತಿ ಮತ್ತು ಸಮೃದ್ಧಿ. ಇಲ್ಲ. ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ ಶಾಂತಿ. ಕೇಸರಿ ಬಣ್ಣ ತ್ಯಾಗ. ಕರೆಕ್ಟ್. ಎಸ್. ಭಾರತದ ರಾಷ್ಟ್ರಧ್ವಜವನ್ನು ವಿಳಗೊಳಿಸಿದವರು ಯಾರು ಅಂತ ಗೊತ್ತಿದೆಯಾ? ಯಾರು ಫಾರ್ಮ್ ಮಾಡಿರ್ತಾರಲ್ಲ? ಮಹಾತ್ಮ ಗಾಂಧೀಜಿ. ಅಲ್ಲ. ಬರ್ರಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅರ್ಥ ಆಯ್ತು ಅನ್ಸುತ್ತೆ. ಓ ಯಪ್ಪ, ಈ ಮಕ್ಕಳು ನೋಡಿ, ಓಡೋಗೋದಂದ್ರೆ ಇದೆ ಅನ್ಸತ್ತೆ. ಎಲ್ಲ ಓಡೋಗ್ತಾರೆ. ನಾನು ನೋಡಿ ಒಂದು ಕ್ವಶನ್ ಕೇಳೋಕ್ಕೂ ಬಿಡಲ್ಲ. ಸಲ ಸ್ವಾತಂತ್ರ್ಯೋತ್ಸವ ನಿನ್ನೆಷ್ಟು ಆಚರಿಸಿದ್ವಲ್ಲ, ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಗಿತ್ತು? 78ನೇ ವರ್ಷ. 78? ನಿಜ? ನನ್ನ ಮೇಲೆ ಆಣೆ ಇಟ್ಟು 78. ನಿನ್ನೆ ಸ್ವಾತಂತ್ರ್ಯೋತ್ಸವ 78ನೇದಾಗಿತ್ತಾ? ತಪ್ಪು. ಸೊ 5 ಫ್ರೀಡಮ್ ಫೈಟರ್ಸ್ನ ಹೇಳ್ಬೋದಾ? ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ. ಹಾಂ. ಸಂಗೊಳ್ಳಿ ರಾಯಣ್ಣ. ತಗೊಳ್ಳುವ. ರಾಣಿ ಅಬ್ಬಕ್ಕ. ಇನ್ನೊಂದು ಗಾಂಧೀಜಿ, ಮಹಾತ್ಮ ಗಾಂಧಿ ತಗೊಂಡ್ರು. ಹಾಂ. ಒಬ್ಬವ ಒನಕೆ ಓಬವ್ವ. ಹಾಂ, 1 ಕರೆಕ್ಟ್ ಆಯ್ತಾ? ಎಸ್. ಯಾವ ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? 1947. ಎಸ್, 2 ಕರೆಕ್ಟ್ ಆಯಿತು. 3 ಕ್ವಶನ್ ಆಯಿತು. ಭಾರತ ಸಂವಿಧಾನ ಯಾವಾಗ ರಚನೆಗೊಂಡಿದ್ದು ಅಂತ ಗೊತ್ತಾ? 1951. 50. 4 ಆಯಿತಾ? ಭಾರತದ ಧ್ವಜದಲ್ಲಿ ಎಷ್ಟು ಕಲರ್ ಇದೆ ಟೋಟಲ್? 3. ಯಾವ್ಯಾವ್ದಂತ ಹೇಳ್ಬೋದು? ಇನ್ನೊಂದು ತ್ರಿವರ್ಣ ಚಕ್ರ. ಹಾಂ, ಎಸ್. ನೋಡಿ, ಇದರೊಳಗೆ 2 ಕ್ವಶನ್ ಕರೆಕ್ಟಾಗಿ ಆನ್ಸರ್ ಕೊಟ್ಟರು. ಸೊ ಇಬ್ಬರಿಗೂ ಚಾಕ್ಲೇಟ್ ಕೊಡೋಣ, ಯಾಕಂತ ಹೇಳಿದ್ರೆ ಇಬ್ಬರು ಸೇರಿ ಆನ್ಸರ್ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ರಾಷ್ಟ್ರಗೀತೆ ಜನಗಣಮನ. ನಮ್ಮ ಈ ವರ್ಷ ಎಷ್ಟನೇ ವರ್ಷ ಸ್ವಾತಂತ್ರ್ಯೋತ್ಸವ ಆಗಿತ್ತು? 79ನೇ ವರ್ಷದ ಸ್ವಾತಂತ್ರ್ಯೋತ್ಸವ. 1 5 ಫ್ರೀಡಮ್ ಫೈಟರ್ಸ್ ಹೆಸರು ಹೇಳ್ಬೋದಾ? ಒಬ್ರೊಬ್ರು ಹೇಳಕ್ಕೆ ಟ್ರೈ ಮಾಡಿ. ಭಗತ್ ಸಿಂಗ್, ಗಾಂಧೀಜಿ, ಹಾಂ, ಜವಾಹರ್ಲಾಲ್. ಹಾಂ, 3 ಆಯ್ತಲ್ಲ? 3. ಹಾಂ, ಇನ್ನೆರಡು. ಕಿತ್ತೂರು ರಾಣಿ ಚೆನ್ನಮ್ಮ. ಹಾಂ, ಕಿತ್ತೂರು ರಾಣಿ ಚೆನ್ನಮ್ಮ. ಹೇಳಿದರೆ ಸೊ ಜನಗಣಮನ ಪದ್ಯನ ಬರೆದವ್ರು ಯಾರು? ಎಷ್ಟು ಸಾಲಿತ್ತು? ಆನ್ಸರ್ ಯೂಟ್ಯೂಬಲ್ಲಿ ಬರ್ತದೆ, ಆಯಿತಾ? ಇನ್ನೊಂದು, ಭಾರತದ ಸಂವಿಧಾನ ರಚನೆಗೊಂಡಿದ್ದು ಯಾವಾಗ? 1949. ಪೂರ್ಣಗೊಂಡಿದ್ದು 50. ಸಂಪೂರ್ಣಗೊಂಡಿದ್ದು 50. 49. ಓಕೆ. 5 ಕ್ವಶನಲ್ಲಿ ಎಷ್ಟು 3 ಆನ್ಸರ್ ಕೊಟ್ರಾ?
3 ಆನ್ಸರ್ ಕೊಟ್ಟಿದ್ರಿ. ಇವ್ರು ಇದ್ರಲ್ಲ, ಇವರು ಕ್ರಿಕೆಟ್ ಕ್ವಶನ್ ಕೇಳ್ತೀನಿ ನಾನು ಇದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ನೋಡೋಣ, 1-2 ಕ್ವಶನ್ ಕೇಳೋಣ. ನೀವು ಒಬ್ಬನೇ ಆನ್ಸರ್ ಕೊಡ್ಬೇಕಾ? ಈ ವರ್ಷ ಎಷ್ಟನೇ ವರ್ಷ ಸ್ವಾತಂತ್ರ್ಯೋತ್ಸವ ಇತ್ತು? 79. 79 ಕರೆಕ್ಟ್ ಆಗಿದೆ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? 1946. 47 ಕರೆಕ್ಟ್. ಸಂವಿಧಾನ ಯಾವಾಗ ಸೃಷ್ಟಿಯಾಗಿದೆ ಅಂತ ಗೊತ್ತಿದೆಯಾ? 1946. ಅಲ್ಲ ಹೇಳಿ, 90, 50, 60, 70 ಎಂತ? ಓಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 5 ಫ್ರೀಡಮ್ ಫೈಟರ್ಸ್ ಹೆಸರು ಹೇಳಿ ನೋಡೋಣ. ಯಾರ್ದು? ಫ್ರೀಡಮ್ ಫೈಟರ್ಸ್. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ರಾಣಿ ಚೆನ್ನಮ್ಮ, ಮನಕೆ ಇನ್ನೊಂದು ಮತ್ತೊಂದಲ್ಲ. ರೈಟ್. ಭಗತ್ ಸಿಂಗ್ ಬರತ್ತಾ? ಸೊ ಫ್ರೀಡಮ್ ಫೈಟರ್ಸ್ ಹೇಳಿದ್ರಿ. ನಮ್ಮ ರಾಷ್ಟ್ರಗೀತೆ ಬರ್ದವರು ಹೇಳಿ. ಹಾಡು ಇನ್ನು ಯಾವ ಹಾಡು ಹೇಳಿ? ರಾಷ್ಟ್ರಗೀತೆ ಜನಗಣಮನ. ಹಾಂ, ಬರ್ದವ್ರು ಯಾರು? 5 ಕ್ರಿಕೆಟರ್ಸ್ ಹೆಸರು? ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಧೋನಿ, ಬುಮ್ರಾ, ಸಿರಾಜ್. ಫಿಲಮ್ ಆ್ಯಕ್ಟರ್ಸ್ ಹೆಸರು? ಸುದೀಪ್, ದರ್ಶನ, ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ನೋಡಿ, ಫಿಲ್ಮ್ ಆ್ಯಕ್ಟರ್ ಹೆಸರು, ಕ್ರಿಕೆಟರ್ಸ್ ಹೆಸರನ್ನ ಎಷ್ಟು ಬೇಗ ಪಟಪಟ ಅಂತ ಹೇಳಿದ್ರು. ಫ್ರೀಡಮ್ ಫೈಟರ್ ಹೆಸರು ಹೇಳಿ ಅಂದ್ರು ಕೂಡಲೇ 4 ಹೆಸರು ಹೇಳಿ ಇನ್ನೊಂದು ಹೆಸರು ಗೊತ್ತೇ ಇಲ್ಲ ಅಂತ ಲಾಸ್ಟಿಗೆ ಹೇಳಿದ್ರು ಬಿಡಿ. ಭಗತ್ ಸಿಂಗ್ ಅಂತ. ಭಗತ್ ಸಿಂಗ್ ನೀವು ಹೇಳಿದ್ರಿ, ಇಲ್ಲ ಅಂತಲ್ಲ. ಅದು ನೋಡಿ ಎಷ್ಟು ಬೇಗ ಎಷ್ಟು ಕ್ರಿಕೆಟ್ ಹೆಸರು. ಹಾಂ, ನಾನು ಹೇಳ್ತಕ್ಕ ಅಲ್ಲ, ಏನು ಫ್ರೀಡಮ್ ಫೈಟರ್ಸ್ದು ಹೇಳಿದ್ರು, ಆದರೂ ಸಹ ಕ್ರಿಕೆಟರ್ಸ್ ಅಂದರೆ ಅಷ್ಟು ಇಷ್ಟ ಅಲ್ವಾ? ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಷ್ಟು ಗಂಟೆಗೆ ಗೊತ್ತಿದೆಯಾ? 4 ನೋ ಕ್ಲೂನಾ? ಹಾಂ, 12 ಗಂಟೆಗೆ ಸಿಕ್ಕಿದ್ದು. ಕರೆಕ್ಟು. ರಾತ್ರಿ 12 ಗಂಟೆ. ಕರೆಕ್ಟ್ ಆಗಿದೆ. ಭಾರತದ ಧ್ವಜದ ಕಲರು? ಕೇಸರಿ ಬಿಳಿ. ಹಾಂ, ಮಧ್ಯದಲ್ಲಿ ಪಿಂಕಾ? ಪಿಂಕಾ ನೀ ಹೇಳಿದ ಪಿಂಕ್. ಹಾಂ, ಎಷ್ಟಿರ್ತದೆ ಅದರೊಳಗೆ? 24. ಏನು ಸುತ್ಸತ್ತೆ 24? ಗಂಟೆಯಲ್ಲಿ ಯಾರು ಹೇಳ್ಕೊಟ್ರು? ಅದೇ ಅಲ್ಲಿ ಹೇಳ್ಕೊಟ್ರು, ಅದಕ್ಕೆ ಪಟ್ಟ ಗಂಟೆ ಅಂತ ಹೇಳ್ದ. ಎಸ್, ಕರೆಕ್ಟ್ ಆಗಿದೆ. ನಾನು 2 ಚಾಕ್ಲೇಟ್ ಕೊಡ್ತೀನಿ, ನೀವು 4 ಜನ ಶೇರ್ ಮಾಡ್ಕೊಳ್ಳಿ, ಆಯ್ತಾ? ಹೆಚ್ಚು ಹೇಳ್ದವ್ರು ನೋಡಿ, ಇದೆಲ್ಲ ಇಷ್ಟು ಪಟ ಹೇಳಿದ್ರು, ಕೇಳಿಸ್ಲಿಲ್ಲ. ಅವ್ರು ಗುಟ್ಟಾಗಿ ಹೇಳಿದ್ರೆ ಅದಕ್ಕೆ ಮೈಕಲ್ಲಿ ಕೇಳಿಸ್ತಾ ಇಲ್ಲ. ಎಷ್ಟನೇ ಕ್ಲಾಸ್ ನೀವೆಲ್ಲ? 7th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್. ಸೊ ನೀವು 4th. ಅದಕ್ಕೆ ನೀವು ಪಿಂಕ್ ಕಲರ್ ಹೇಳಿದ್ರಲ್ವಾ? ನಿನ್ನೆ ಧ್ವಜ ಹಾರಿಸೋಕೆ ಬಂದಿದ್ರಾ? ಇಲ್ಲ ಬಂದಿದ್ರಾ? ಬಂದಿದ್ದೆ. ಎಸ್. ಹಾಂ, ಎಸ್. ನೀವು ಒಬ್ಬನೇ ಆನ್ಸರ್ ಹೇಳಬೇಕು. ನೋಡೋಣ. 5 ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಪಟ್ ಅಂತ ಆನ್ಸರ್ ಕೊಡಬೇಕು. 5 ಫ್ರೀಡಮ್ ಫೈಟರ್ಸ್ ಹೆಸರು ಹೇಳಿ. 5 ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ಬಕ್ಕ ಮಹಾದೇವಿ. ಅದು ಬರೋದಿಲ್ಲ, ಆದರೆ ಒಬ್ಬಕ್ಕ ಮಹಾದೇವಿ ಅಲ್ಲ ಅದು. ನೆಕ್ಸ್ಟ್ ಮತ್ತೆ ಇವರು ಆನ್ಸರ್ ಕೊಟ್ಟಿದ್ದು. ಇನ್ನೊಂದು ಝಾನ್ಸಿ ಬಾಯಿ ಲಕ್ಷ್ಮಿ. ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಹೇಳಿ. ಮತ್ತೆ ಝಾನ್ಸಿ ಬಾಯಿ ಲಕ್ಷ್ಮೀ ಬಾಯಿ. ಹಾಂ, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ. ಎಸ್, ಕರೆಕ್ಟ್. ಕಡೆಗೆ ಸಂಗೊಳ್ಳಿ ರಾಯಣ್ಣ. ಈಗ ನೀವು ಕ್ರಿಕೆಟ್ ಎಂತ ವಾಲಿಬಾಲ್ ಆಡ್ತಾ ಇದ್ರಿ, ಹೌದಾ? ಕ್ರಿಕೆಟ್ ಕೇಳ್ರಿ, ಹೇಳ್ತೆ. 15 ಹೇಳಿ ನೋಡೋಣ. 15 MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ತುಷಾರ್ ದೇಶಪಾಂಡೆ, ಬುಮ್ರಾ, ಸಿರಾಜ್, ಸಚಿನ್ ತೆಂಡೂಲ್ಕರ್, ಮತ್ತೆ ಅನಿಲ್ ಕುಂಬ್ಳೆ, ಮತ್ತೆ ಇವರು ರಜತ್ ಪಟ್ಟಿದಾರ್, ಸಂಜು ಸ್ಯಾಮ್ಸನ್, SSV ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್, ಟಿನ್ ಡೇವಿಡ್, ಕಡೆಗೆ ಇವ ಹಾರ್ದಿಕ್ ಪಾಂಡ್ಯ. ಶಮಿ. 4 ಅಲ್ಲೆಲ್ಲ ಕೇಳಿಸ್ಕೊಂಡಿದ್ದೆ. ಇನ್ನು ಕರೆಕ್ಟಾಗಿ ಹೇಳಿ ಮತ್ತೊಂದ್ಸಲ. 15 ಆಯ್ತಲ್ಲ? ಅಲ್ಲಿ 4 ಕೇಳಿಸ್ಕೊಂಡಿದ್ದೆ ಅಲ್ಲ. ಹಾಂ, ಕಡೆಗೆ ಯಾರು? ಇವ ಚಹಲ್, UG ಚಹಲ್, ಮತ್ತೆ ದೀಪಕ್ ಚಹರ್, ರಾಹುಲ್ ಚಹರ್, ಜಡೇಜಾ. ಹಾಂ, ನೋಡೋಣ. ಈಗ 5 ನ್ಯಾಷನಲ್ ಸ್ಪೋರ್ಟ್ಸ್. ಇದು ಹಾಕಿ, ಖೋ, ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್. ಅಲ್ಲಿ ಖೋ ಯಾರು ಹೇಳ್ಕೊಟ್ರಿ? ಖೋಖೋ ನಾ ಆಡ್ತೀಯಲ್ಲ, ನಂಗೆ ಗೊತ್ತುಂಟು. ಓ, ನೀ ಆಡ್ತೀಯಾ? ಕ್ಯಾಪ್ಟನ್. ನಿನ್ನೆ ನಿಮ್ಮ ಶಾಲೆಯಲ್ಲಿ ಯಾವ್ಯಾವ್ದು ವೇಷ ಹಾಕ್ಸಿದ್ರು?
ಏನು ಹಾಕ್ಸ್ಲಿಲ್ಲ ಆಗಿತ್ತಾ? ನಿನ್ನೆ ಯಾವ ಫ್ರೀಡಮ್ ಫೈಟರ್ಸ್? ಚೆನ್ನಮ್ಮ ಮತ್ತೆ ಝಾನ್ಸಿ ಲಕ್ಷ್ಮೀಬಾಯಿ ಮಿಲಿಟರಿ ಅವರೆಲ್ಲ ಮತ್ತೆ ಅದು ಯಾವ್ದು ಗೊತ್ತಿಲ್ಲ ಅಲ್ಲ ನಿಮ್ಗೆ? ಯಾರು ತಲೆಯಲ್ಲಿ ಅಯ್ಯೋ ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಆಯ್ತು, ಇವಾಗ ಹೇಳಿ ನಮ್ಗೆ ಫ್ರೀಡಮ್ ಸಿಕ್ಕಿದ್ದು ವರ್ಷ ಯಾವಾಗ? 1957 ನನ್ ಮೇಲೆ ಆಣೆ ಇಟ್ಟು 1945 ಅಲ್ಲ? ಬೇಡ ಬಿಡಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3. ಹಾಂ, ಯಾವ್ದು? ಕೇಸರಿ ಬಿಳಿ ಹಸಿರು. ಕೇಸರಿ ಎಲ್ಲಿ ಬರುತ್ತೆ? ಕೇಸರಿ ಮೇಲೆ ಬರುತ್ತೆ, ಹಸಿರು ಮಧ್ಯದಲ್ಲಿ ಬರುತ್ತೆ, ಹಸಿರು ಕೆಳಗೆ ಬರುತ್ತೆ. ಅಶೋಕ ಚಕ್ರದಲ್ಲಿ ಟೋಟಲ್ ಎಷ್ಟು ರೋ? 24. ಏನು ಸೂಚಿಸುತ್ತೆ? ಏನು ಸೂಚಿಸುತ್ತೆ? ಏನು ಸೂಚಿಸುತ್ತೆ? 24 ಟೈಮ್ ಇರುತ್ತೆ. ನೋಡಿ ಗಂಟೆ ಅದೆಲ್ಲ ಅದೇ ಹೇಳ್ಕೊಟ್ರು, ನಾನು ನೋಡಿದ್ದೀನಿ. ಅದಕ್ಕೆ ಸಂವಿಧಾನನ ರಚಿಸಿದವರು ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಂ, ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೋಡಿ ಇಲ್ಲ. ಹಂಗಂದ್ರೆ ನಿಮ್ಗೊಂದು ಚಾಕ್ಲೇಟ್ ಕೊಡ್ತೀನಿ. ಚೆನ್ನಾಗಿ ಹೇಳಿದ್ರು. ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. 10 ಫಿಲ್ಮ್ ಆಕ್ಟ್ರೆಸ್ ಹೇಳ್ಬೇಕು, ಬರೀ ಕನ್ನಡದವ್ರು ಮಾತ್ರ. ಪುನೀತ್ ರಾಜ್ಕುಮಾರ್, ಯಶ್. ಹುಡುಗಿಯರು ಹೇಳ್ಬೋದೆ? ಹುಡುಗಿರಲ್ಲ, ಹುಡುಗರು ಮಾತ್ರ. ಪುನೀತ್ ರಾಜ್ಕುಮಾರ್, ಯಶ್, ಮತ್ತೆ ಸುದೀಪ್, ದರ್ಶನ್, ಡಾಕ್ಟರ್ ರಾಜ್ಕುಮಾರ್, ದರ್ಶನ್ ಆಯ್ತು, ಅಂಬರೀಷ್, ಮತ್ತೆ ಶಿವರಾಜ್ಕುಮಾರ್. ನಾ ಹೇಳ್ಕೊಡ್ಲಾ? ಅದೇ ಎಲ್ಲ ಅಂದಿರಲ್ಲ ಮತ್ತೆ. 7 3 ಅವ್ರ ಹತ್ರ ಕೇಳಿಸ್ಕೊಂಡಿದ್ದೀರಾ? ಇಲ್ಲಪ್ಪ. ಎಂತ ಇಲ್ಲಪ್ಪ, ನಾ ಕೇಳಿಸ್ಕೊಂಡ್ಲಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಇನ್ನೊಂದು ಕ್ವಶನ್. ಮಲೆನಾಡು ಬ್ಲಾಗರ್ಸ್. ನೋಡಿ 4 ಸಲ ಹೇಳಿದ್ರ ಮೇಲೆ ಹೇಳ್ತಾರೆ ಅಲ್ಲ. ಮಲೆನಾಡು ಬ್ಲಾಗರ್ಸ್. ಬ್ಲಾಗರ್ 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 ನೋ ಬ್ಲಾಗರ್ ಬ್ಲಾಗರ್ ಅಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಬ್ಲಾಗರ್ 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 ಗೈಸ್ ಬ್ಲಾಗರ್. ಎಸ್, ಇವರಿಂದ ಧನ್ಯವಾದಗಳು. 2 ಕಡೆ ಹಾಕ್ತೀನಿ. ಇವಂದಂತ 2 ಕಡೆನೂ ಹಾಕ್ತೀನಿ, ಫೇಸ್ಬುಕ್ ಅಲ್ಲೂ ಹಾಕ್ತೀನಿ. ಎಂತ ಅಂದ್ರಿ? ಫೋಟೋ ಹೊಡೀರಿ. ಹಾಂ, ಫೋಟೋ ಮಾಡ್ತಾ ಇದ್ದೀನಿ. ಎಸ್, ಹೇಳೋರ ಹಾಂ, ಕನ್ನಡದಲ್ಲಿ ಕೇಳ್ಬೇಕಂತೆ. ಸೊ ನಮ್ಗೆ ಈ ವರ್ಷ ಹಂಗಂದ್ರೆ ಎಷ್ಟು ಆನ್ಸರ್ ಕೊಡ್ತಾರಲ್ಲ ಅದ್ರೊಳಗೆ 2 ಹಾಪ್ ಅಪ್ ಮಾಡ್ಕೋಬೇಕು. ಎಷ್ಟು ಆನ್ಸರ್ ಕೊಡ್ತೀರಾ ಅದು. ಆಯ್ತು. ನಿನ್ನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ವಾ? ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಗಿತ್ತು? ಇಲ್ಲ, ಯಾರು ಒಬ್ರು ಹೇಳ್ಬೇಕಾ? ಯಾಕೆಂದ್ರೆ ಯಾರೋ 78 ಅಂದಂಗೆ ಆಗಿತ್ತು. ಅಲ್ಲ, ಓಕೆ. ನಮ್ಮ ಭಾರತದ ಸಂವಿಧಾನ ರಚನೆ ಆಗಿದ್ದು ಯಾವಾಗ? 1949. ಜಾರಿಗೆ ಬಂದಿದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಜನವರಿ 26. ಎಷ್ಟನೇ ಇಯರ್? ಎಷ್ಟನೇ ಇಯರ್? ಹಂಗಲ್ಲ, ಎಷ್ಟನೇ ವರ್ಷದಲ್ಲಿ ಆಗಿತ್ತು? 1949. ಅದು ರಚನೆ ಆಗಿದ್ದು. ಜಾರಿಗೆ ಬಂದಿದ್ದು 1950 ಬಂದಿದ್ದು 26 ಜನವರಿ. 5 ನವೆಂಬರ್ 26, 1949ಗೆ ರಚನೆ ಆಗಿದ್ದು. ಜಾರಿಗೆ ಬಂದಿದ್ದು ಡಿಫ್ರೆನ್ಸ್. ಆಯ್ತು. ಆಮೇಲೆ ಈಗ ನೆಕ್ಸ್ಟ್ ನಮ್ಮ ರಾಷ್ಟ್ರಗೀತನ ಬರೆದವ್ರು ಯಾರು? ಗಟ್ಟಿ ಗಟ್ಟಿ ವಾಯ್ಸ್ ಬರ್ತದೆ ಇದಕ್ಕೆಲ್ಲ. ಜನದ ಹೆಸರು ಹೇಳ್ಬೇಕು. 10 ಜನ ಹೋರಾಟಗಾರರು. ತಾಳಿ ಎಷ್ಟು ಹೇಳಿದ್ರಿ? ಸುಭಾಷ್ ಚಂದ್ರ ಬೋಸ್, ಆಮೇಲೆ ಬಿ ಆರ್ ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತಿನ್ನೊಂದು ಸುಭಾಷ್ ಚಂದ್ರ ಬೋಸ್. ಅದೇ ಹೇಳಿದ್ರಲ್ಲ, ಬಾಬು ರಾಜೇಂದ್ರ ಪ್ರಸಾದ್. ಅಲ್ಲ ಹೇಳ್ರಿ ಅಕ್ಕ, ಇನ್ನೊಂದು ಯಾವ್ದಾದ್ರು ಇಂತ ಈ 4 ಜನ ಸೇರಿ 10 ಜನದ ಹೆಸರು ಹೇಳಕ್ಕಾಗಲ್ಲ. ನೀವು ಒಬ್ಬೊಬ್ರು ಹೇಳ್ರಿ ಅಂದ್ರಲ್ಲ. ಹಾ, ಹಂಗಲ್ಲ, ಎಲ್ಲ ಸೇರಿ 10 ಆನ್ಸರ್ ಕೊಡ್ರಿ ಅಂತ ಡಿಸ್ಕಷನ್ ಮಾಡಿ ಹೇಳ್ಬೋದಲ್ಲ. ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ನೋಡ್ಲಿಲ್ಲ. ಗಾಂಧೀಜಿ ಡ್ಯಾನ್ಸ್ ಮಾಡ್ಕೊ ಬರ್ತಿದ್ದ ಲಕ್ಷ್ಮಿ ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾವ್ದು ಬಾಬಾ ಬಂದರು ಸಾಂಗಿಗೆ ನೀವು ನೋಡಿದ್ರಕ್ಕ? ನಾವು ನೋಡಿದ್ವಿ, ನಾವು ಹಾಗಿದ್ವಲ್ಲ. ಬಿಗ್ ಬಾಸ್ ಹೋದ ವರ್ಷ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು? ಮೋಕ್ಷಿತಾ,
ಗೌತಮಿ ಮಂಜು ಹನುಮಂತ ಧನರಾಜ್ ಆಮೇಲೆ ಧನರಾಜ ಹನುಮಂತು ಕುಚಿಕೋ ಫ್ರೆಂಡ್ ಆಮೇಲೆ ಇವನ್ ತುಂಬಾನೇ ಸಂತೋಷ ಬಿಗ್ ಬಾಸ್ ಮುಗ್ದು ಎಷ್ಟು ದಿನ ಆಯ್ತು? 7-8 ತಿಂಗಳಾಯ್ತು. ಸ್ವತಂತ್ರೋತ್ಸವ ಮುಗ್ದು ಎಷ್ಟು ದಿನ ಆಯ್ತು? ನೋಡಿ, ಸ್ವತಂತ್ರೋತ್ಸವದಲ್ಲಿ ಅವ್ರ ಶಾಲೆಯಲ್ಲಿ ಯಾವ ಪಾತ್ರ ಹಾಕಿದ್ರು ಅನ್ನೋದು ನೆನ್ಪಿಟ್ಕೊಂಡ್ರೆ 10 ಜನ ಸಿಗ್ತದೆ. ಸೈನಿಕರಲ್ಲ ಅವರು, ಸುಭಾಷ್ ಚಂದ್ರ ಬೋಸ್. ಗೋ ಹಾಕಿದ್ರು ಆಮೇಲೆ ಆಂಧ್ರ ಪ್ರದೇಶ ಹಾಕಿದ್ರು. ಓಕೆ, ಈಗ ಸ್ವತಂತ್ರೋತ್ಸವದ ಮುಗ್ದು ಸೊ ಈ ವರ್ಷ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ಯಾರು ಬರ್ಬೇಕು? ಸ್ನೇಹ ಯಾರು ಬರ್ಬೇಕು. ಮುಗ್ದವ್ರದೆಲ್ಲ ಹೇಳಕ್ಕಿಲ್ಲ, ಈ ವರ್ಷ ಯಾರು ಬರ್ಬೇಕು? ಕಂಟಿ ಬರ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬೆಳಗುಂದಿ ಬರ್ಬೇಕು. ಟೋಟಲ್ ರಾಷ್ಟ್ರಗೀತದಲ್ಲಿ ಎಷ್ಟು ಲೈನ್ಸ್ ಗಳಿದಾವೆ? 14-15 ಯೂಟ್ಯೂಬಲ್ಲಿ ನೋಡಿ ಆನ್ಸರು. ಮಹಾತ್ಮ ಅಂತ ಯಾರನ್ನ ಕರೀತಾರೆ? ಗಾಂಧಿ. ಫಸ್ಟ್ ಪ್ರಧಾನಮಂತ್ರಿ? ನರೇಂದ್ರ ಮೋದಿ. ಫಸ್ಟ್ ಪ್ರಧಾನಮಂತ್ರಿ. कितने तेजस्वी लोग हैं हमारे पास, कितने शानदार विचार रखते हैं. ರಾಜೇಂದ್ರ ಪ್ರಸಾದ್. ರಾಜೇಂದ್ರದ ಮೊದಲನೇ ಪ್ರಧಾನಮಂತ್ರಿ ಯಾರು? ನಾನು ಹೇಳೋದಿಲ್ಲ, ನೀವು ಫಸ್ಟ್ ಹೇಳಿ. ಯಾರು ನಿಮ್ಮ ಅಣ್ಣನ ಫಸ್ಟ್ ಪ್ರಧಾನಮಂತ್ರಿ? ಏನ್ ಹೇಳ್ತೀರಾ ಫ್ರೆಂಡ್ಸ್ ಇದಕ್ಕೆ? ಜವಾಹರ್ಲಾಲ್ ನೆಹರು ಎಲ್ಲೋದ್ರು ಪಾಪ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಅಲ್ಲ, ಫಸ್ಟ್ ಅವರಲ್ಲ, ಇನ್ನು ಪ್ರಧಾನ ಮಂತ್ರಿ ಆದವರು ಅವರು ಅಲ್ವಾ? ಶಾಲೆಯಲ್ಲಿ ನಾವು ದೇಶದ ಪ್ರಧಾನ ಮಂತ್ರಿ ಕೇಳ್ತಾ ಇರೋದು. ಈಗ ಇಂಡಿಯಾನ ಯಾವ ಹೆಸರಲ್ಲಿ ಕರೀತಾರೆ? ಇಂಡಿಯಾ, ಭಾರತ, ದೇಶ ದೇಶ ಎಂತ ದೇಶ? ಮಲೆನಾಡು ದೇಶ. ಇಂಡಿಯಾ, ಭಾರತ. ಇಂಡಿಯಾ, ಭಾರತ. ಭಾರತ ಒಂದು ನೋಡು. ಹಾ, ಇನ್ನೆರಡು. ಇಂಡಿಯಾ, ಭಾರತ. ಕನ್ನಡದ ನಾಡು. ಕನ್ನಡದ ನಾಡು. ಅದ್ರ ಒಳಗಿರೋ ರಾಜ್ಯ ಹೇಳೋಣ ಹೇಳ್ತೀವಿ. ಅಷ್ಟು ಹೇಳ್ತೀರಾ? ಅಷ್ಟು ಹೇಳೋಕ್ಕಾಗಲ್ಲ. 7 ದೇಶಗಳು ಹೇಳ್ತೀವಿ. ಅಕ್ಕಪಕ್ಕ ಇವಾಗ ಸೋಷಲ್ ಅಲ್ಲಿ ಬಂದಿತ್ತಾ? ಅದಕ್ಕೆ ಸೋಷಲ್ ಅಲ್ಲಿ ಹೋದ ವರ್ಷ ಬಂದಿತ್ತು, ಅದಕ್ಕೆ ಈ ವರ್ಷ ಕೊಡ್ತೀರಾ? ಅದು ನೆನಪಾರು ಹೋದಪ್ಪ, ಎಕ್ಸಾಮಿಗೆ ಓದಿದ್ವಿ. ಹೌದಪ್ಪ, ಎಲ್ಲ ಏಜ್ ಆಗ್ಬಿಟ್ಟಿದೆ ಅಲ್ಲ ಪಾಪ ಮಕ್ಕಳಿಗೆ. ಒಂದೇ ಮಾತರಂ ಕವನನ ಬರ್ದವ್ರು ಯಾರು? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡಿ, ಎಷ್ಟು ಪ್ರೌಡ್ ಫೀಲ್ ಆಗ್ತಾರೆ. ನಾನು ಏನು ಇಂಡಿಯಾ ಪಾಕಿಸ್ತಾನ್ ವಾರ್ನ ವಿನ್ ಆದಷ್ಟು ಖುಷಿನ ಅಲ್ವಾ? ಈಗ ಅವಾಗಿಂದ ಕೇಳ್ತಾ ಇದ್ರು, ನಾನು RCB ಫ್ಯಾನ್ಸ್ ಅಕ್ಕ, ನಮ್ದು RCB ಬಗ್ಗೆ ಕೇಳ್ರಿ, RCB ಬಗ್ಗೆ ಕೇಳ್ರಿ ಅಂತ ಹೇಳಿದ್ರು. ಹೆಸರೆಲ್ಲ ಗೊತ್ತಿಲ್ಲ ಅಕ್ಕ, ಒಬ್ರದೊಂದೇ ಗೊತ್ತು, ವಿರಾಟ್ ಕೊಹ್ಲಿ. 18 ನಂಬರ್ ವಿರಾಟ್ ಕೊಹ್ಲಿ. ಆಮೇಲೆ ರಜತ್ ಪಟ್ಟದಾರ್, ಇಬ್ರೇ ಗೊತ್ತು. ಅಲ್ಲ ನಮಗೆ RCB ಗೆದ್ದವ್ರದ್ದು ಇಬ್ರದೇ ಗೊತ್ತು. ನೋಡಿ ಪಾಪ ನಿಮ್ಮ ಧೋನಿ ವಿರಾಟ್ ಕೊಹ್ಲಿ. ಅವ್ನ್ ಕಬಡ್ಡಿ ಅಲ್ಲ, ಕಬಡ್ಡಿ ಪವನ್ ಶರವತ್, ನವೀನ್ ಎಕ್ಸ್ಪ್ರೆಸ್. ಇವರೆಲ್ಲ ಕಬಡ್ಡಿ ಪ್ಲೇಯರ್ಸ್ ನೀವೆಲ್ಲ, ಅದಕ್ಕೆ ನೋಡಿ ಹಿಂಗಿದಾರೆ ಗಿಚ್ಚ. ಪುಷ್ಪ ಆಯ್ತು, ಹೇಳಿದ್ರಿ. ಏನಂತ ಕೇಳಿ ಮಗ? ನಿಮ್ಗೆ ಇಷ್ಟ ಬಂದಿತ್ತು ಕೇಳಕ್ಕ, ನಾವು ಕಡೆ ಇಲ್ಲಿ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬೇಡಿ. ನೀವೇನಾದ್ರೂ ಅವಾಗ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಹುಟ್ಟಿದಿದ್ರೆ ಸೊ ನೀವ್ ಹೆಂಗ್ ಹೋರಾಟ ಮಾಡಕ್ಕೆ? ಸೊ ಈಗ ಉಪ್ಪಿನ ಗಾಂಧೀಜಿ ಹಿಂದಂತೂ ಹೊಂಟು ಬಿಡ್ತಿದ್ಬೇಕಾ? ಕಡೆಯಕ್ ಹೋಗ್ತಾ ಇದ್ರಿ ವಾದಿ ಅಲ್ವಾ? ನಾವು ಬಾಯಿನಲ್ಲಿ ಹೇಳ್ಬಿಡ್ತಿದ್ವಿ, ನಾವು ಬಾಯಿ ಕೇಳೋ ಹೋಗ್ಬಿಡ್ತಿದ್ರು ಬಿಡಕ್ಕ. ಮಗ ನೀವೆಲ್ಲ ಎಂತ ಬಿಟ್ರೆ ನನ್ನ ರೋಸ್ಟ್ ಮಾಡ್ಬಿಡ್ತಾರೆ ಇವರು. ಅಲ್ಲ, ಮೈಸೂರು ಸಾಮ್ರಾಜ್ಯ. ಯಾವ ದೊಡ್ಡ ಮನೆ? ದರ್ಶನ್, ಪುನೀತ್ ರಾಜ್. ದೊಡ್ಡ ಮನೆ ಹುಡುಗ. ನನ್ ಯಾವ್ದೋ ಒಂದ್ ಮೂವಿಯಲ್ಲಿ ದೊಡ್ಡಣ್ಣ ಏನೋ ಇದ್ದಿತ್ತಂಗಿತ್ತ? ಹೇಳಿ. ಗೊತ್ತಿಲ್ಲ. ಫಸ್ಟ್ ಉತ್ತರ ಕರ್ನಾಟಕದ ಒಳಗೆ ಬರುತ್ತೆ.
ಮೈಸೂರು, ಮೊದಲ ರಾಜಧಾನಿ. ಸಿರ್ಸಿ, ಕುಮಟಾ, ಕಾರವಾರ, ಜೋಯಿಡಾ, ಹೊನ್ನಾವರ. ಅವ್ರಿಗೆ ಗೊತ್ತಾಗಿಲ್ಲ, ಕ್ವಶನ್ ಗೊತ್ತಾಗಿಲ್ಲ. ಫಸ್ಟ್ ರಾಜತನ ಮನೆತನ ಏನಂತಾರೆ? ಯಾವುದು? ಸಂಸ್ಕೃತಿ ಮನೆ. ಹಾ, ಅವರೇ ಫಸ್ಟ್ ಬಂದಿದ್ದು ನೋಡಿ. ಕದಂಬ. ಗೊತ್ತಿಲ್ಲ, ಅದು ಕಟ್ಟಿದಾರೆ ಯಾರು ಇವರು ಯಾರು ಇರ್ತಾರೆ ಹೇಳ್ತೀವಿ. ಗೌರವರು ಪಾಂಡವರು. ಕಟ್ಟಿದವ್ರು ಅವರೇ. ಮತ್ತೆ ಯಾರು? ಗೌರವರ. ಗೌರವರು ಕಳ ಮಗ, ಅದು ಗೌರವ. ಇರ್ಲಿ ತಗೋ, ಮುಂದೆ ಪಾಂಡವರ ಮುಂದೆ ಏನಾಗಲ್ಲ. ಹೇಳಿ. ಮಹಾಭಾರತದಲ್ಲಿ ಈಗ ನೀವು ಪಾಂಡವರು ಅಂದ್ರಲ್ಲ, ಪಾಂಡವರ ಹೆಸರು ನೀವು ಒಬ್ಬರೇ ಹೇಳಿ. 5 ಜನದ ಹೆಸರು ಹೇಳ್ಬೇಕು. ಅಲ್ಲ, ಫಸ್ಟ್ ಕರೆಕ್ಟ್ ಆಗಿ ಫಸ್ಟ್ ಅಣ್ಣ ಒಂದಿಂದ. ಗೌರವ, ಪಾಂಡವ, ಅರ್ಜುನ. ಅಕ್ಕ ನಮ್ದು ಫಸ್ಟ್ ಇಂದ ಬರಲ್ಲ, ಹೇಳ್ತೇನೆ ನೋಡ. ಭೀಮ, ಅರ್ಜುನ, ನಕುಲ, ಸಹದೇವ. ಇನ್ನೊಬ್ರದ್ದು ಆಮೇಲೆ ಇನ್ನೊಬ್ರದ್ದು ಅದೇ ಅಣ್ಣ ಯಾರು? ಭೀಮ ಅಲ್ಲ, ಭೀಮ ಅಲ್ಲ, ಫಸ್ಟ್ ಇನ್ನೊಬ್ಬ ಯಾರು ಹೇಳಿ? ಇನ್ನೊಬ್ರು ಯಾರೇ ನೀವೇ ಹೇಳ್ರಿ. ಇನ್ನೊಂದು ಗೊತ್ತಿಲ್ಲ, 4 ಜನ ಗೊತ್ತಿಲ್ಲ. ನಾವು ಬಾಳ ಮಾತಾಡ್ತಾ ನೋಡಲ್ಲ. ರಾಧಾಕೃಷ್ಣ ನೋಡಿ. ರಾಧಾಕೃಷ್ಣ ಧರ್ಮರಾಯ ಅಲ್ಪ. ಹೌದಲ್ಲ, ಅದಕ್ಕೆ ಅಕ್ಕ ನೆನ್ಪಿರಲ್ಲ ಅಷ್ಟೇ. ಹುಡುಗ ಅರ್ಜುನ ಇಷ್ಟನ ಸೀರಿಯಲ್ ಅಲ್ಲಿ ಭೀಮ, ಧರ್ಮರಾಯ, ಸಾರಿ ಭೀಷ್ಮ ಅವರು, ಧರ್ಮರಾಯ ಅವರ ಅಲ್ಲ, ಅವ್ನ ಹೆಸರು ಅಂತಾರೆ ಮುದ್ಕಂತಾರೆ. ಗದಾ ಹಿಡ್ಕೊಂಡು ಹೋಗ್ತಾನೆ. ಆಮೇಲೆ ಅರ್ಜುನ ಅಂದು ಬಾಣ, ಅವ್ರನ್ನ ಯಾರ್ಸಿದೀವಲ್ಲ ಡೀಸೆಂಟ್ ಅಂತ. ಮತ್ತೆ ಅವ್ರ ಹೆಂಡತಿ ಹೆಸರು ಹೇಳಿ. 5 ಜನದ ಹೆಸರು. ಸೀತಾ ಮತ್ತೆ ಮಹಾಭಾರತ ನೋಡಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ. ಅವ್ರು ಗೊತ್ತಂತಿದ್ರಲ್ಲ, 5 ಜನ ಒಬ್ಬರೇ ಇರೋದು. ಸಿನಿಮಾ ಹೆಸರು ಹೇಳ್ತೇವೆ ನೋಡಕ್ಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಹೇಳ್ತೇವೆ. ಆಮೇಲೆ 10 ಹೇಳಿ. 10 ದರ್ಶನ್ ಫಿಲಂ ಹೆಸರು ಹೇಳಿ ನೋಡೋಣ. ತಂಗಿರಾಗಿ, ಕಾಟೇರ, ಗಜ ಗಜ, ಆಮೇಲೆ ಯುವರತ್ನ, ಯಜಮಾನ. ಎಲ್ಲದ ಫ್ಯಾನ್ ಅಂತಿರಪ್ಪ, ಒಂದ್ 10 ಹೆಸರೊಳಗೆ. ಹೌದಾ? ಹಂಗಂದ್ರೆ ಪುನೀತ್ ರಾಜ್ಕುಮಾರ್. ಅಪ್ಪು, ಯುವರತ್ನ, ಆಮೇಲೆ ದೊಡ್ಡ ಮನೆ ಹುಡುಗ, ಬೆಟ್ಟದ ಹೂವು, ಆಮೇಲೆ ಮಿಲನ. ಎಲ್ಲ ಕೇಳಿಸ್ಕೊಂಡು ಹೇಳೋದೇ ಆಯ್ತು ನಿಮ್ದು. 5 ಅದಕ್ಕೆ. ಆಮೇಲೆ ಇನ್ನೊಂದು ಅಪ್ಪು, ಆಮೇಲೆ ಅರಸು, ಆಮೇಲೆ ಆಮೇಲೆ ಅಕ್ಕ 7 ಹೇಳಿ ನೋಡಕ್ಕ. ಎಷ್ಟು ನಾವೇ ನಗು. 1925. ಗಾಂಧೀಜಿ 2015. ಗಾಂಧೀಜಿ ಹುಟ್ಟಿದ ಯಾವಾಗ? ಗೊತ್ತಿಲ್ಲ. 14/5/2012. ಎಂತ ಗಾಂಧಿ ಜಯಂತಿ ಯಾವಾಗ? ಗೊತ್ತಿಲ್ಲ ಬಿಡಕ್ಕ. ಗಾಂಧಿ ಜಯಂತಿ ಯಾವಾಗ? ಗಾಂಧಿ ಜಯಂತಿ ಅಕ್ಟೋಬರ್ 2. ಅಕ್ಟೋಬರ್ 2, 1947. 47 ಅಲ್ಲಕ್ಕ. ಆಗ ಅಕ್ಟೋಬರ್ 2. 47 ಅವ್ರು ಸ್ವಾತಂತ್ರ್ಯ ಕೊಡ್ತಿದಾರೆ ಅಂದ್ರೆ ಆಯ್ತಲ್ಲ. ಅಯ್ಯಪ್ಪ. ವಿರಾಟ್ ಕೊಹ್ಲಿ ಮೊನ್ನೆ ಆತಲಕ್ಕ. ಹೋದ ತಿಂಗಳು ನಚ್ಚ ತಿಂಗಳು ಆತು. ಮೇ 24 22 ಯಾವಾಗ ಆಯ್ತಕ್ಕ? ಒಟ್ಟು ಮೇ ತಿಂಗಳ ಆಯ್ತು. ನಮಗೆ ಗೊತ್ತಿಲ್ಲ ನಿಜವಾಗ್ಲೂ, ಯಾಕಂದ್ರೆ ನಾವು ನವೆಂಬರ್ 5 ಮೊನ್ನೆ ಆಯ್ತಂತೆ ಬರ್ತಡೆ. ಅಲ್ಲಕ್ಕ, ನಮಗೆ ಮೊನ್ನೆ ಆಗಿದ್ದು MS ಧೋನಿ ಅವ್ರದ್ದು. ಅಲ್ಲಕ್ಕ, ವಿರಾಟ್ ಕೊಹ್ಲಿ ಹೆಂಡ್ತಿದು. ಹೆಂಡತಿದು. ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಹೆಸರು ಮಲೆನಾಡು ಬ್ಲಾಗರ್. ನಮ್ಗೆ ನಮ್ದು RCB ಫ್ಯಾನ್ಸ್ಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್. ಅಷ್ಟೇ.